ಯಜಮಾನ್ರೆ, ಕಾಫಿ ಕೊಡ್ತೀನಿ ಅಂತಾನು ಹೇಳ್ದೆ, ಅವ್ರು ಏನು ಹೇಳ್ದೆ ಹೊರಟೋದ್ರು. ಕಾವೇರಿ ಆ ರೀತಿ ಹೋದ್ಮೇಲೆ ಸುಮ್ನಾಗೋದಾ? ನನಗೆ ಹೇಳೋ ತಾನೆ. ಬೆಳಗ್ಗೆ ಎಲ್ಲರೂ ವಾಕ್ ಹೋಗ್ತಾರಲ್ಲ, ಅಮ್ಮೋರು ಹೋಗಿದ್ದಾರೆ ಅಂದ್ಕೊಂಡೆ. ಎಲ್ಲ ನೀವೇ ಅನ್ಕೊಂಡ್ಬಿಡಿ. ಮನೆ ಯಜಮಾನ ಅಂತ ನಾನಿದ್ದೀನಿ, ನನಗೆ ಹೇಳಬೇಕು ಅಂತ ಒಂದ್ ಸ್ವಲ್ಪ ಸೆನ್ಸ್ ಇಲ್ವಾ? ಏನೇನೋ ಸುಮ್ಮನೆ ಕುಂದ್ರಕ್ಕಾಗದಿಲ್ಲ. ನಡೆಯ. ಅಮ್ಮ 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 ಕೇಬಲ್ ಬಿಲ್ ಅಮ್ಮ, ಈ ತಿಂಗಳ ಜೊತೆಗೆ 2 ತಿಂಗಳದ್ದು ಬ್ಯಾಲೆನ್ಸ್ ಇದೆ, ಅದನ್ನು ಸೇರಿಸಿ ಕೊಟ್ಬಿಡಿಮ್ಮ. ಕಾವೇರಿ, ಕೇಬಲ್ ಅವ್ರು ಬಂದಿದಾರಮ್ಮ. ಹಳೇದು 2 ತಿಂಗಳು ಬ್ಯಾಲೆನ್ಸು ಈ ತಿಂಗಳದು ಸೇರಿಸ್ಕೊಡ್ಬೇಕಂತೆ. ಅಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಏನೇ ಮಾಡ್ಲಿ ಪೂರ್ಣಿ, ಪ್ರತಿ ಸಲ ಪೇಪರ್ನವನು, ಹಾಲ್ನವನು, ಕೇಬಲ್ನವನು ಬಂದಾಗ ಕಾವೇರಿ ಹೆಸರೇ ಕರೆದು ಕರೆದು ಅಭ್ಯಾಸ ಆಗೋಗಿದೆ. ಅದಕ್ಕೆ ಆಗಿದ್ದನ್ನೆಲ್ಲ ಮರೆತು ಮತ್ತೆ ಅವಳ ಹೆಸರನ್ನ ಕರೆದುಬಿಟ್ಟೆ. ಏನಾದ್ರೂ ನೀನ್ ಅಳಿಯ ಕೇಳಿಸ್ಕೊಂಡಿದ್ರೆ ಆಕಾಶ ಭೂಮಿ 2 ಒಂದ್ ಮಾಡಿರ್ತಿದ್ರು. ಪುಣ್ಯಕ್ಕೆ ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಏನ್ ಮಾಡೋದು ಪೂರ್ಣಿ, ಕೆಲವುದನ್ನ ಮರಿಬೇಕು ಅಂತ ಅನ್ಕೊಂಡಷ್ಟು ಮತ್ತೆ ಮತ್ತೆ ನೆನಪಾಗಿ ನೋವು ಕೊಡ್ತಾನೆ ಇರುತ್ತೆ. ಅಮ್ಮ, ಏನಿಬ್ರು ಮಾತಾಡ್ಕೊಂಡೇ ನಿಂತಿದ್ದೀರಾ? ಪೇಮೆಂಟ್ ಕೊಟ್ರೆ ನಾನು ಹೊರಡ್ತೀನಿ. 1 ನಿಮಿಷ ಬಂದೆ. ತಗೊಳ್ಳಿ. ಏನ್ ಮೇಡಮ್, ನಿಮ್ ತಂಗಿ ಕಾವೇರಿಯವ್ರ ಮದ್ವೆ ಇಡೀ ಊರ್ ತುಂಬಾ ನ್ಯೂಸ್ ಆಗೋಗಿದೆ. ಅವ್ರ ನಡೆ ನೋಡಿ ಅವ್ರನ್ನ ಮದ್ವೆ ಆಗೋರು ಯಾರೋ ಅದೃಷ್ಟವಂತರು ಅಂತ ಅನ್ಕೊಂಡಿದ್ದೆ. ಆದ್ರೆ ದುಡ್ಗೋಸ್ಕರ ಯಾರನ್ನೋ ವಯಸ್ಸಾದವ್ರನ್ನ ಮದ್ವೆ ಆಗಿದಾರಲ್ಲ ಮೇಡಮ್ ಅವರು. ಏಯ್, ಪೇಮೆಂಟ್ ಕೊಟ್ಟಾಯ್ತಲ್ಲ, ಹೊರಡು. ಅಲ್ಲ, ಈ ರೀತಿ ಮದ್ವೆ ಆಗೋದ್ರಿಂದ ಅವ್ರ ಮರ್ಯಾದೆ, ಅವ್ರ ಮನೆಯವ್ರ ಮರ್ಯಾದೆ ಹೋಗುತ್ತೆ ಅಂತ ಅವ್ರೊಂದ್ ಚೂರು ಯೋಚನೆ ಮಾಡ್ಲಿಲ್ವಾ? ಅಥವಾ ಇದಕ್ಕೆ ನಿಮ್ದು ಸಪೋರ್ಟ್ ಇತ್ತಾ? ಏಯ್, ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಪೇಮೆಂಟ್ ತಗೊಂಡಾಯ್ತು ತಾನೆ, ಹೊರಡು. ಸಪೋರ್ಟ್ ಅಂತೆ ಸಪೋರ್ಟು. ಇಂಥ ವಿಷಯಕ್ಕೆ ಮನೆಯವ್ರು ಯಾರೋ ಸಪೋರ್ಟ್ ಮಾಡ್ತಾರೆ? ಹೋಗು. ಅಮ್ಮ, ಅಮ್ಮ, ಒಂದೇ ತಮಾಷೆಗೆ ಪದೇ ಪದೇ ನಗಲ ಅಂದ್ಮೇಲೆ ಒಂದೇ ನೋವ್ಗೆ ಪದೇ ಪದೇ ಅಳೋದ್ರಲ್ಲಿ ಏನಮ್ಮ ಅರ್ಥ? ಏನೇ ಮಾಡೋದು ಪೂರ್ಣಿ, ಇದು ಕರಳು ಬಳ್ಳಿ ಸಂಬಂಧ. ಅವಳು ಮಾಡಿದ ಮೋಸಕ್ಕೆ ಅವಳನ್ನ ಮರ್ತ್ಬಿಡು ಅಂತ ಬುದ್ಧಿ ಕೋಪದಲ್ಲಿ ಹೇಳಿದ್ರೆ ಎಷ್ಟೇ ಆಗಲಿ ನೀನು ಹೆತ್ತು ಮಗಳಲ್ವಾ? ಮಾಡಿದ್ದೊಂದು ಸಣ್ಣ ತಪ್ಪಿಗೆ ಮಗಳೇ ಅಲ್ಲ ಅಂತ ಹೇಳೋದು ಎಷ್ಟು ಸರಿ ಅಂತ ಮನ್ಸು ಹೇಳುತ್ತೆ. ಮನಸ್ಸು ಮತ್ತೆ ಬುದ್ಧಿ ನಡುವಿನ ಯುದ್ಧದಲ್ಲಿ ನನ್ನನ್ನು ನನ್ನ ಮನಸ್ಸು ಆಗಾಗ ಗೆಲ್ತಾ ಇದೆ. ನನಗೆ ಗೊತ್ತಿಲ್ದಂಗೆ ಇದೆಲ್ಲ ಆಗ್ತಾ ಇದೆ ಪೂರ್ಣಿ. ಮನಸ್ಸನ್ನ ಕಲ್ ಮಾಡ್ಕೊಮ್ಮ, ಅವಾಗೆಲ್ಲ ಸರಿ ಹೋಗುತ್ತೆ. ಅಮ್ಮ ಕೊಡು, ನಾನು ತರಕಾರಿ ಕಟ್ ಮಾಡ್ತೀನಿ. ಬೇಡ ಪುಣೆ, ನಾನೇ ಮಾಡ್ಕೋತೀನಿ. ನೀನು ಹೋಗಿ ಅಳಿಯಂದ್ರು ಶರ್ಟ್ನ ಐರನ್ ಮಾಡಿಕೊಡು. ಸ್ನಾನದಿಂದ ಬಂದ ತಕ್ಷಣ ಐರನ್ ಆಯ್ತಾ ಅಂತ ಕೇಳ್ತಾರೆ. ಐರನ್ ವಿಷಯಕ್ಕೆ ಶುರುವಾಗೋ ಮಾತು ಕೊನೆಗೆ ಕಾವೇರಿವರೆಗೂ ಬಂದು ನಿಲ್ಲುತ್ತೆ. ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಪೂರ್ಣಿ, ನನಗಿಲ್ಲ. ಅದು ಸರಿ, ನಾನು ಹೋಗಿ ಅವ್ರ ಬಟ್ಟೆ ಅಯನ್ ಮಾಡಿಡ್ತೀನಿ. ನ್ಯೂಸ್ ಪೇಪರಲ್ಲಿ, ಟಿವಿ ನ್ಯೂಸಲ್ಲಿ ಬಂದಿದ್ದಿದೆ ಹುಡುಗಿ ಅಲ್ವಾ? ಹೌದು, ಸಕಲೇಶ್ಪುರದ ದೊಡ್ಡ ಬಿಸ್ನೆಸ್ ಮ್ಯಾನ್ ಪರಶುರಾಮನ್ ಮದುವೆ ಆಗಿರೋದು ಈ ಹುಡುಗಿನೇ. ಆ ಯಪ್ಪನ್ ವಯಸ್ಸೇನು, ಈ ಹುಡುಗಿ ವಯಸ್ಸೇನು? ಇವರಿಬ್ರು ಮದುವೆ ಆಗೋದು ಅಂದ್ರೆ ಅಸಹ್ಯ ಅನ್ಸುತ್ತೆ. ವಿಷಯ ಗೊತ್ತಾ ನಿಮ್ಗೆ? ಈ ಹುಡುಗಿನ ಮದುವೆ ಆಗಿರೋ ವ್ಯಕ್ತಿ ಅವಳ ಅಪ್ಪನ ಫ್ರೆಂಡೇ ಅಂತೆ.
ಒಂಥರ ಅಪ್ಪನೇ ಮಗಳನ್ನ ಮದ್ವೆ ಆಗಿರೋ ಕಥೆ ಆಯ್ತು. ದುಡ್ಡುಗೋಸ್ಕರ ಹಣದ ಆಸೆಗೋಸ್ಕರ ಈಗಿನ ಕಾಲದ ಹೆಣ್ಮಕ್ಳು ಏನೇನೋ ಮಾಡ್ತಾರೆ ಅಂತ ಕೇಳಿದ್ವಿ, ಆದ್ರೆ ಈಗ ಕಣ್ಣಾರೆ ನೋಡ್ತಾ ಇದೀವಿ. ಈ ತರ ಏನಾದ್ರೂ ನಮ್ಮನೆ ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಊಟದಲ್ಲಿ ವಿಷ ಹಾಕೋ ಕುತ್ತಿಗೆ ಹಿಸ್ಕೋ ಸಾಯಿಸ್ಬಿಡ್ತಿದ್ದೆ. ಸರದಾರಾಟೆಯು ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ. ಎಲ್ಲೇ ನೋಡು ಹಳೆ ಗುರುತು ಬಾಳೋದೇಗೆ ಎಲ್ಲ ಮರೆತು ಬಯಸದೆ ನಾ ಎಲ್ಲ ಅಂದು ಬಯಸಿದರೂ ಇಲ್ಲ ಎಂದು ಈಜುವುದೇಗೆ ಕುದಿಯು ನದಿಯನ್ನ. ಚೂಪಾದ ಕಲ್ಲಿಂದ ಚೂರಾಯ್ತು ಕನಸಿನ ದರ್ಪಣ. ಅಪ್ಪ, ಜೀವನದಲ್ಲಿ ಇಂಥ ಒಂದಿನ ಬರುತ್ತೆ, ನಿಮ್ಮ ಹೆಸರು ಅಮ್ಮನ ಹೆಸರು ಕೆಡಿಸೋ ಅಂಥ ಕೆಲಸ ನನ್ನಿಂದ ಆಗುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಪ್ಪ. ಆದರೆ ನಿಜವಾಗಿಯೂ ನಾನು ಯಾವ ತಪ್ಪು ಮಾಡಿಲ್ಲ ಅಪ್ಪ. ವಿಧಿ ಎಲ್ಲ ತಪ್ಪುಗಳನ್ನ ನನ್ನ ಹಣೆಗೆ ಕಟ್ಟಿದೆ. ನಾನು ಏನು ಮಾಡಲಿ ಅಪ್ಪ? ಎದು ಸ್ನೇಹನ ನಂಬಿದೆ, ಅವನು ಮೋಸ ಮಾಡಿ ಅವನ ತಪ್ಪನ್ನ ನಾನು ಹೊರೋ ಹಾಗೆ ಮಾಡ್ದ. ಆದರೆ ಯದುವಿಂದ ಆ ತಪ್ಪಿಗೆ ನಾನು ಪ್ರೀತಮ್ನ ಪ್ರೀತಿನ ತಿರಸ್ಕಾರ ಮಾಡಿ ಅವನಿಗೆ ಮೋಸ ಮಾಡೋ ಹಾಗಾಯ್ತು. 108 ಸಮಸ್ಯೆಗಳನ್ನ ದಾಟಿ ಹಸೆ ಮನೆ ತನಕ ಹೋದ್ರೆ ಅಲ್ಲಿ ಸಹ ಎಲ್ಲ ನನ್ನ ವಿರುದ್ಧವಾಗಿ ನಡೀತು. ಮತ್ತೆ ನಾನೇ ತಪ್ಪಿತಸ್ಥಳಾಗಿ ನಿಂತೆ. ಹೆತ್ತ ತಾಯಿ ಮನೆಯವರೇ ನನ್ನ ನಂಬದೆ ಹೋದಾಗ ಬದುಕೋದೆ ಬೇಡ ಅಂತ ಸಾಯಕ್ಕೆ ಹೋದೆ ಅಪ್ಪ. ಆಗ ರಾಮ್ ಸರ್ ಬಂದು ಅವ್ರ ಸಾವಿನ ಸುದ್ದಿ ಹೇಳಿ ಅವ್ರ ಕನಸನ್ನ 1000 ಕುಟುಂಬಗಳ ಜವಾಬ್ದಾರಿಯನ್ನ ನನ್ನ ಮೇಲೆ ಹೊರಿಸಿದ್ರು. 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರ ಹೆಂಡತಿಯಾಗಿ ನಡ್ಸೋದಕ್ಕೆ ಒಪ್ಕೊಂಡೆ. ಆದರೆ ಅದು ಇನ್ನೂ ದೊಡ್ಡ ತಪ್ಪಾಗಿ ನನ್ನ ಮಹಾಪರಾಧಿಯಾಗಿ ನಿಲ್ಲಿಸ್ತು. ಇದನ್ನ ಪ್ರಪಂಚ ಮನೆಯವರು ಯಾರು ಅರ್ಥ ಮಾಡ್ಕೋತಿಲ್ಲ. ಆದ್ರೆ ನನ್ನ ಪಾಲಿಗೆ ದೇವ್ರು ನೀನು, ನಿನಗೆ ಅರ್ಥ ಆಗುತ್ತೆ ಅಂತ ಎಲ್ಲ ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ದೀನಪ್ಪ. ಈಗ ಮುಂದೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ದಾರಿ ತೋರ್ಸಪ್ಪ, ದಾರಿ ತೋರ್ಸು. ಕಾವೇರಿ, ಕಾವೇರಿ, ನೀನ್ ಇಲ್ಲಿದ್ಯಾ? ಬೆಳಿಗ್ಗೆಯಿಂದ ಮನೇಲಿ ಕಾಣಿಸ್ತಾ ಇದ್ದಾಗ ತುಂಬಾ ಟೆನ್ಷನ್ ಆಗಿತ್ತು. ಈಗ ನೀನ್ ಇಲ್ಲಿ ನೋಡಿ ಸಮಾಧಾನ ಆಯ್ತು. ಕಾವೇರಿ, ನಾನು ಯಾವುದೇ ಹೊಸ ಬಿಸ್ನೆಸ್ ಶುರು ಮಾಡಿದ್ರು, ಯಾವುದೇ ಡೀಲ್ ಫೈನಲೈಸ್ ಮಾಡೋದಕ್ಕೂ ಮುಂಚೆ ರಾಜೇಶ್ ಹತ್ರ ಬಂದು ಒಪಿನಿಯನ್ ತಗೊಳ್ತಿದ್ದೆ. ಆಸ್ ಎ ಫ್ರೆಂಡ್ ಅವ್ನು ನನಗೆ ಯಾವಾಗಲೂ ಒಳ್ಳೆ ಸಜೆಷನ್ ಕೊಡ್ತಿದ್ದ. ಅದರಿಂದ ನನಗೆ ಯಾವತ್ತೂ ಲಾಸ್ ಆಗಿಲ್ಲ, ಲಾಭನೇ ಆಗ್ತಿತ್ತು. ಇವತ್ತು ನಾನು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಅವನು ಒಂದು ಮುಖ್ಯ ಕಾರಣ. ಆದರೆ ಸಡನ್ ಆಗಿ ರಾಜೇಶ್ ತೀರ್ಕೊಂಡಾಗ ನನಗೇನು ಮಾಡಬೇಕು ಅಂತ ದಿಕ್ಕೆ ತೋಚಲಿಲ್ಲ. ನನ್ನ ಬಲ, ನನ್ನ ಧೈರ್ಯ ಎಲ್ಲ ನನ್ನಿಂದ ದೂರ ಆದಾಗಿತ್ತು. ರಾಜೇಶ್ ನಮ್ಮ ಜೊತೆ ಇಲ್ಲ ಅಂತ ವಾಸ್ತವನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಸಮಯ ಬೇಕಾಗಿತ್ತು. ಆ ಸಮಯದಲ್ಲಿ ದತ್ತ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತ. ಅದಾದ್ಮೇಲೆ ಸಮಯ ಸಿಕ್ಕಾಗೆಲ್ಲ ನಾನು ಇಲ್ಲಿಗೆ ಬಂದು ರಾಜೇಶ್ ಹತ್ರ ನನ್ನ ಖುಷಿ ವಿಚಾರಗಳನ್ನ, ನನ್ನ ದುಃಖದ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೆ.